ಹಬ್ಬ ಮಗಳೇ. ಹಾ, ಈಗೇನ್ ತೊಂದ್ರೆ ಇಲ್ಲ ತಾನಿ? ಆರಾಮ್ ತಾನಿ? ಏನಾರ ತೊಂದ್ರೆ? ಏನಿಲ್ಲಮ್ಮ, ಆರಾಮೇನ ಇವಾಗ. ಅಯ್ಯಯ್ಯೋ, ನನ್ನ ಮೊಮ್ಮಗಳೇ, ಮುದ್ದಿನ ಮೊಮ್ಮಗಳೇ. ಹಬ್ಬ, ನಾನು ಗಂಡು ಮಗ ಹುಡ್ತದೆ ಅಂತ ಅನ್ಕೊಂಡಿದ್ದೆ. ಅದಾಗ ಹೆಣ್ಣು ಮಗನೇ ಹುಟ್ಬಿಡ್ತು. ಹೋದ್ರೆ ಹೋಗ್ಲಿ ಬಿಡು. ಇನ್ನೊಂದು ಮಗ ಏನು ಆಗೋದಿಲ್ವೇ? ಹಾಗೆ ಆಗ್ತೈತೆ ಇನ್ನೊಂದು ಮಗ. ನೋಡುವ, ಇನ್ನೊಂದು ಮಗ ಗಂಡು ಮಗ ಆಗ್ಬಿಟ್ರೆ ವಂಶೋದ್ಧಾರಕ ಸಿಕ್ಬಿಡ್ತಾನೆ ಅಲ್ವೇ? ನೀನ್ ಯಾಕೆ ಆಪರೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಂತಲ್ಲ ಡಾಕ್ಟರ್ಗೆ. ಸಾಕು ಒಂದೇ ಮಗ ಅಂತ ಹೇಳ್ಬಿಟ್ಟು ಏನಾಯ್ತಂತದು? ಯಾಕೆ ರಚ್ಚು ಡಾಕ್ಟರ್ ಹತ್ರ ಹಂಗೆ ಹೇಳ್ತಿದ್ದಂತೆ? ಒಂದೇ ಮಗು ಸಾಕು, ನನಗೆ ಆಪರೇಷನ್ ಮಾಡ್ಬಿಡ್ರಿ, ನಂಗೆ ಬ್ಯಾಡವೇ ಬೇಡ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಒಂದೇ ಮಗು ಆಪರೇಷನ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಬಂದ್ಬಿಟ್ಟು ನಮ್ಗೆ ಹೇಳಿದ್ರು, ನೋಡಿ ಈ ಥರ ತುಂಬ ಹಠ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ. ಅಯ್ಯೋ ಅತ್ತೆ, ತುಂಬಾ ಪೇಯ್ನ್ ಆಗ್ಬಿಡ್ತಾ? ಆ ಪೇಯ್ನ್ ತಡ್ಕೊಳಕ್ ಆಗ್ತಾ ಇರ್ಲಿಲ್ವಾ? ಅದಕ್ಕೆ ನಾನು ಪೇಯ್ನ್ ಎಲ್ಲ ತಡ್ಕೊಳಕ್ ಆಗಲ್ಲ, ಸುಮ್ಮನೆ ಯಾಕೆ, ಒಂದೇ ಮಗು ಸಾಕು, ಇನ್ನೊಂದು ಆಗ್ಬಿಟ್ರೆ ಇದೇ ಥರ ಪೇಯ್ನ್ ಆಗೋಗ್ಬಿಡ್ತೈತೆ, ನೋವಾಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ನಾನೇ ಬೇಡ ಅಂತ ಹೇಳ್ಬಿಟ್ಟೆ. ಏನೋ ಒಂದೇ ಮಗುಗೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತಲ್ವ, ಸ್ವಲ್ಪ ಇವಾಗ ಸಮಾಧಾನ ಆಯಿತು. ಸಿಕ್ಕಾಪಟ್ಟೆ ನೋವು ಬಂದ್ಬಿಟ್ಟಿತ್ತು, ಯಾಕೋನೋ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಇನ್ನೊಂದು ಮಗು ಬೇಡ ಅಂತ ಹೇಳ್ಬಿಟ್ಟು. ಒಂದು ಮಗ ಅಲ್ಲ ಅಂತಾರಮ್ಮ, ನಿನಗೆ ಗೊತ್ತಾಗಲ್ಲ ನೋಡು. ಈಗ ಹೆಣ್ಣು ಮಗ ಹುಟ್ಟೈತೆ, ಇನ್ನೊಂದು ಗಂಡು ಮಗ ಆಗ್ಬಿಟ್ಟ ನೋಡು, ಸಾಕು. ನೀನೇನು ಆಡ್ಸು ಅಂತ ನಾವೇನು ಹೇಳ್ತಾ ಇದ್ದೀವ? ಇಲ್ಲ ನೀನು ನೋಡ್ಕಂತ ಹೇಳ್ತಾ ಇದ್ದೀವ? ನಾವಿಲ್ವೇ? ನಾವು ನೋಡ್ಕೊಂತೀವಿ, ನಾವು ಸಾಕಂತೀವಿ. ಏನೋ ನೀನೇ ನೋಡ್ಕೋಬೇಕು, ನೀನೇ ಸಾಕಬೇಕು ಅಂದರೆ ನೀನು ಟೆನ್ಷನ್ ಬೇಡ ಅಂತ ನಾನು ಹೇಳಿಲ್ಲ. ನೀನೇ ಸಾಕಣಂಗಿಲ್ಲ ತಾನೇ, ಮತ್ತೆ ಯಾಕೆ ಟೆನ್ಷನ್ ತಗಂತೀಯ? ನೀನು ಆರಾಮಾಗಿರು, ನಾವು ನೋಡ್ಕೊಂತೀವಿ. ಇನ್ನೊಂದು ಆಗ್ಬಿಡ್ಲಿ, ಇನ್ನೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಮಗನ ಮಾಡ್ಕೊಬಿಡು ಸಾಕು. ಸುಮ್ಮನಿರಿ ಅತ್ತೆ, ಸಾಕು. ಹೇಳಮ್ಮ ನಿಮ್ಮ ಅಮ್ಮಂಗೆ, ನನಗೂನು ಬೇಕು, ನನಗೂನು ತಮ್ಮ ಬೇಕು ಅಂತ ಹೇಳ್ಬಿಟ್ಟು ನೀನು ಹೇಳ್ಬೇಕು ಅಮ್ಮಂಗೆ. ಇಲ್ಲ ಅಂತಂದ್ರೆ ನಿಮ್ಮಮ್ಮ ಸಾಕ್ ಅಂತ ಹೇಳ್ಬಿಟ್ಟು ನೀನು ಒಬ್ಳಿಗೆ ಸುಮ್ಮನೆ ಮಾಡ್ಬಿಡ್ತೈತೆ ಅಷ್ಟೇನೆ. ಹೇಳು, ನಂಗೆ ತಮ್ಮನೇ ಬೇಕು ಅಂತ ಹೇಳ್ಬಿಟ್ಟು. ಏನು ಒಳಂಗಿಲ್ಲ ನೊಗಂಗಿಲ್ಲ, ಆರಾಮಾಗಿ ಸುಮ್ಮನೆ ಇಂಥ ಮಗನ ಪಡಿಯಕ್ಕೆ ಪುಣ್ಯ ಮಾಡಿದ್ಯಾ ಬಿಡು. ಸೇಮ್ ಎಲ್ಲ ನೋಡಕ್ಕೆ ನನ್ನ ಮಗ ಎಲ್ಲವನೇ ಅನ್ನಂಗಿಲ್ಲ. ಅಯ್ಯೋ ಅದಕ್ಕೆ ಹೆಣ್ಣೋ ಗಂಡು ಯಾವುದೋ ಒಂದು ಹೊತ್ತಾಗ ಸುಮ್ಮನೆ ಆಗ್ಬಿಟ್ಟು ಆರೋಗ್ಯವಾಗಿ ಇದ್ಬಿಟ್ರೆ ಅಷ್ಟೇ ಸಾಕು ಅಂತ ನಾನು ಅನ್ಕೊಂತ ಇದ್ದೆ. ಸದ್ಯ ಹಂಗೋ ಆರೋಗ್ಯವಾಗಿ ಉಟ್ಬಿಟ್ಟೈತಲ್ಲ, ನಮ್ಗೆ ಅಷ್ಟೇ ಸಾಕು. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ ಮಗುನೇ ನಮಗೆ ಸಾಕು. ಬೇರೆ ಇನ್ನೇನು ಬೇಕು ಹೇಳು? ಬೇಕಾ ಇನ್ನೊಂದಾದ್ರೆ ಇವಳು ಇಷ್ಟ ಮಾಡ್ಕೊಂಡ್ಲಿ, ಬಿಟ್ಟರೆ ಬಿಡ್ಲಿ. ನನಗೂ ಇವಳು ಒಬ್ಳೇನೇನೆ, ನಮಗೂ ಏನು ತೊಂದರೆ ಇಲ್ಲ. ನೋಡೋಣ ಹೇಳಮ್ಮ, ಇನ್ನೂ ಟೈಮ್ ಐತಲ್ಲ. ನೋಡು, ನಿನ್ಗೆಲ್ಲ ನೋವು ಗಿವು ಎಲ್ಲ ಆಗಂಗಿದ್ರೆ ಬೇಡವೇ ಬೇಡ. ಮುದ್ದಾಗಿ ಒಂದು ನಮ್ಮನೆ ಗೌರಿ ಬಂದ್ಬಿಟ್ಟವಳೆ, ಗೌರಿ ಲಕ್ಷ್ಮಿ ಎಲ್ಲನೂ ಸಾಕು ನನಗೆ. ನಮ್ಮನೆಗೆ ನಾನು ಒಬ್ಬನೇ ಇದ್ದಿದ್ದು. ಸಾಕು ಬಿಡು, ನಮ್ಮನೆಗೂ ಒಬ್ಳೇನೇನೆ. ಸುಮ್ನಿರ ನೀನು. ನೀನು ಹುಟ್ಟಿದ್ಮೇಲೆ ತಿರುಗಿ ನನಗೆ ಮಕ್ಕಳಾಗ್ಲಿಲ್ಲ ಅಷ್ಟೇನೆ. ನಾನು ದೇವತೆಗಳಿಗೆಲ್ಲ ಬೇಡ್ಕೊಂಡೆ ಇನ್ನೊಂದು ಮಗ ಆಗಲಿ ಅಂತ. ಆಮೇಲೆ ನೀನು ಗಂಡು ಮಗನೇ ಹುಟ್ಟಿದ್ದಲ್ಲ, ನನಗೇನು ಅನ್ನಿಸ್ಲಿಲ್ಲ. ಬಿಡಪ್ಪ, ಹೆಂಗೋ ಗಂಡು ಮಗನೇ ಅಲ್ವಾ, ಇನ್ನೇನು ಚಿಂತೆ ಮಾಡೋದು ಅಂತ ಸುಮ್ಮನಾದೆ. ಈಗ ನಿನಗೆ ಹುಟ್ಟಿರೋದು ಹೆಣ್ಮಗ ಹುಟ್ಟೈತಿ ಅಂತಂದ್ಮೇಲೆ ಚಿಂತೆ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಅಯ್ಯೋ ಬಿಡಮ್ಮ, ಇವಾಗ ಇನ್ನೇನದೆಲ್ಲ. ಅಯ್ಯೋ ಮಗಳೇ, ನಿಂಗೆ ವಿಷಯ ಹೇಳದೆ ಮರ್ತೋಗ್ಬಿಟ್ಟೆ ನೋಡು. ಪೊದ್ದಿ ಫೋನ್ ಹಾಕಿದ್ಲು ಇವಾಗ. ಫೋನ್ ಹಾಕಿ ನನ್ನ ಮಗಳು ದೊಡ್ಡೊಳಗವಳೆ, ನೀನಿಲ್ಲ ನೋಡಿಲ್ಲಿ ಹಂಗೆ ಹಿಂಗೆ ನೀರು ಒಯ್ಬೇಕಿತ್ತು, ಅದಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಇಷ್ಟು ಬಿರ್ನ ದೊಡ್ಡೊಳಾಗ್ಬಿಟ್ಲೇನಮ್ಮ? ಅಯ್ಯೋ ನಿನ್ನ, ಇಷ್ಟು ಬಿರ್ನ ಹೆಂಗ? ಇನ್ನು 4ನೇ ಕ್ಲಾಸೋ 5ನೇ ಕ್ಲಾಸೋ ಆಗವಳಂತೆ. ಈಗೆಲ್ಲ ಚಿಕ್ಕ ಏಜ್ಗೆ ಆಗ್ತಾರಲ್ಲ, ಅದಕ್ಕೇನೆ. ಹಂಗೇನೆ ಮಹಾನನು ಹಾಸ್ಪಿಟಲ್ಗೇನೋ ಕರ್ಕೊಂಡು ಬರ್ತಾರೆ. ಅವಳಿಗೆ ಜಾಸ್ತಿ ಇದಾಗ್ಬಿಟ್ಟೈತೆ, ಜಾಸ್ತಿ ಮಂತಾಗ್ಬಿಟ್ಟೈತೆ. ಅಲ್ಲೆಲ್ಲ ಹಳ್ಳಿನಾಗಲ್ವ ತೋರಿಸಿದ್ದು. ಡಾಕ್ಟ್ರು ಸರಿಯಾಗಿ ಹೇಳಿಲ್ಲ, ಜಾಸ್ತಿ ತಿಂಗಳಾಗೈತಂತೆ. ಈಗಾಗಲೇ 9 ತಿಂಗಳು ಆಗೋಗ್ಬಿಟ್ಟೈತೆ. ಹಂಗೆ ಹಿಂಗೆ ಡಾಕ್ಟ್ರು ಸರಿಯಾಗಿ ಬರ್ಕೊಟ್ಟಿಲ್ವಂತೆ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾ ಇದ್ರು. ಅದಕ್ಕೆ ಈಗ ಆಸ್ಪತ್ರೆಗೆ ಕರ್ಕೊಂಡು ಬಂದವ್ರೆ. ನಾನು ಹೇಳಿಲ್ವಾ, ನಾನು ಸಾರಾಜಿಗೂ ಅಲ್ಗೂ ಹೇಳ್ದೆ, ಇಲ್ಲ ನಮ್ಮೊಳಗಿನ ಮುಂಚೆನೇ ಮಗ ಆಗ್ಬೇಕು ಅವಳಿಗೆ ಅಂತ ಹೇಳಿದ್ರೆ ಅವ್ರೇನೋ ಇಲ್ಲ ಹಂಗೆ ಹಿಂಗೆ, ಅವಾಗ ಸುಮ್ಮನೆ ಪಾಸಿಟಿವ್ ಬಂದೈತೆ ಅಂತ ಹೇಳಿ ಇಲ್ಲ 1 ತಿಂಗಳು 2 ತಿಂಗಳು ಮಿಸ್, 1 ತಿಂಗಳು ಅನಿಸುತ್ತೆ, 1 ತಿಂಗಳು ಹಿಂದಕ್ಕೆ ಕೊಟ್ಬಿಟ್ಟವ್ರೆ. ಈಗ ಅವಳಿಗೂ 9 ತಿಂಗಳೇನೆ. ಆದರೆ ಅವಾಗೆಲ್ಲ ಇದು ಮಾಡಿ ಕೊಟ್ಬಿಟ್ಟು ಅವಳು ಕನ್ಫ್ಯೂಸ್ ಮಾಡಿಸ್ಬಿಟ್ಟವ್ರು ಹಳ್ಳಿನಾಗೆ. ಒಳ್ಳೆ ಕೆಲಸ ಆಯ್ತು ಬಿಡು. ಅವಳನ್ನೂ ಕರ್ಕೊಂಬಂದು ಸದ್ಯ ಹಿಂದೂ ಮುಂದೆನೇ ಇಬ್ರಿಗೂ ನನ್ನ ಮಗು ಆಯ್ತಲ್ಲ, ಸಾಕು. ನಾನು ಅವಳಿಗೆ ಅವತ್ತೇ ಹೇಳ್ದೆ, ಇಲ್ಲ 9 ತಿಂಗಳು ಆಗಿರಬೇಕು ಅಂತಂದರೆ ನೋಡು, ಸೀಮಂತನೂ ಮಾಡೋಕ್ಕಾಗಲಿಲ್ಲ ಅವಳಿಗೆ. 9 ತಿಂಗಳಿಗೆ ಮಾಡೋಣ ಅಂತ ಹೆಂಗೋ ನನ್ನ ಸೊಸೆದು ಮುಗೀತು. ಪಾಪ ಆ ಮಹಾದ್ ಮಾಡಕ್ಕೆ ಆಗ್ಲಿಲ್ಲ. ನನ್ನ ಮಗಳಿಗಿನ 15 ದಿನ ಮುಂಚೆನೇ ಅವಳದು ಗೊತ್ತಾಯ್ತಲ್ಲ. 10 ದಿನನೋ 15 ದಿನನೋ ಮುಂಚೆನೇ ಗೊತ್ತಾಯ್ತು ಮಹಾ ಪ್ರೆಗ್ನೆಂಟ್ ಫಸ್ಟು ಅಂತ. ಮಹಾದೇ ಗೊತ್ತಾಗಿದ್ದು ಮೊದಲು, ಆಮೇಲೆ ನನ್ನ ಮಗಳದ್ದು ಗೊತ್ತಾಗಿದ್ದು. ಒಂದು 15 ದಿನ ಏನೋ ಇತ್ತು ಅಷ್ಟೇ ಗ್ಯಾಪ್, ಮದ್ಯಕ್ಕೆ ಅನ್ನಿಸ್ತದೆ. ನಾನು ಅವಳಿಗೆ ಆಯ್ತದೆ ಅಂತ ಅನ್ಕೊಂಡ್ರೆ ಇಲ್ವಂತೆ, ನನಗಿನ್ನೂ 1 ತಿಂಗಳಾಗಿತ್ತಂತೆ ಹಂಗೆ ಹಿಂಗೆ ಅಂತ ಏನೋ ಹೇಳ್ಬಿಟ್ಲು. ನಾನು ಸರಿ ಬಿಡು ಅಂತ ಸುಮ್ಮನಾದ್ರೆ, ಪಾಪ ಈಗ ನೋಡಿದ್ರೆ ಹಿಂಗೆ. ಹೋಗ್ಲಿ ಬಿಡು, ಹೆಂಗೋ ಆಸ್ಪತ್ರೆಗೆ ಕರ್ಕೊಂಬಂದವ್ರಲ್ಲ. ಹೋ, ಇವಾಗ ಬಂದೆ ಮಗು ನೋಡೋಣ ಅಂತ ಹೇಳ್ಬಿಟ್ಟು. ಯಾವ ಮಗು? ಹೆಣ್ಮಗುನಪ್ಪ. ಬಿಡು, ನನ್ನ ಮಗಳನ್ನ ನಿನ್ನ ಮನೆಗೆ ಕೊಡೋದು. ಮೊದಲು ನಿನ್ಗೂ ಗಂಡು ಮಗನೋ ಹೆಣ್ಮಗನೋ ಅಂತ ಗೊತ್ತಾಗ್ಬೇಕಲ್ವಾ? ಈಗಲೇ ಫಿಕ್ಸ್ ಮಾಡ್ಕೊಂತ ಇದ್ದೀರಾ? ಅಕಸ್ಮಾತ್ ಏನಾದರೂ 2 ಹೆಣ್ಮಕ್ಳು ಹುಟ್ಟಿದ್ರೆ ಏನ್ ಮಾಡ್ತೀರಾ? ಅವಾಗ ಇನ್ನೊಂದ್ಸಲ ಇನ್ನೊಂದು ಮಗು ಆಗ್ತೈತಲ್ಲ, ಅವರಿಬ್ರಿಗೂ ಮದುವೆ ಮಾಡಿದ್ರೆ ಆಯ್ತಲ್ವಾ? ಈಗೇನು ತೊಂದರೆ ಇಲ್ಲ. ಈಗ ಎಂತೆಂಥ ಟೆಕ್ನಾಲಜಿ ಅವೇ. ಸಾಕು ಸುಮ್ಮನಿರೋ. ಏನೋ ಮಹಾಂದು ಏನಾಯ್ತು? ಏನ್ ಹೇಳಿದ್ರು ಡಾಕ್ಟ್ರು?
ಅದೇ ತಿಂಗಳು ಜಾಸ್ತಿನೇ ಆಗೈತೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ನೀವು. 9 ಮಂತ್ಸ್ ಆಗಿದೆ, ಹಾಗೆ ಹೀಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಂತ ಇದೆ. ಅವ್ರಿಗೂ ಹೆರಿಗೆ ನಾವು ಮಾಮೂಲಿ ಸಿಸರಿಯನ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾವ್ರೆ. ನಾರ್ಮಲ್ ಆಗಲ್ಲ, ಮಗು ಜಾಸ್ತಿ ವೆಯ್ಟ್ ಐತೆ ಅಂತ. ಅದಕ್ಕೆ ನೋಡಬೇಕು. ಅವಳು ನಾನು ಬರ್ತೀನಿ ಮಗು ನೋಡೋಕ್ಕೆ ಅಂತ ಹೇಳ್ತಾ ಇದ್ಲು. ಇನ್ನು ಬೆಡ್ ಮೇಲಿಂದ ಎದ್ದೊಳಂಗಿಲ್ಲ, ನೀನು ಮಲ್ಕೊಳಮ್ಮ, ಆಮೇಲೆ ನಾನೇನೇ ಪಾಪುನ ಕರ್ಕೊಂಡು ಬಂದು ತೋರಿಸ್ತೀನಿ ಅಂತ ಅಂದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಆದ್ಲು. ಹೌದಾ, ನಾನಂತೂ ದೇವ್ರ ಹತ್ರ ಬೇಡ್ಕೊಂತ ಇದ್ದೀನಿ, ನನಗಂತೂ ಹೆಣ್ಮಗು ಆಗೋಯ್ತು. ದಯವಿಟ್ಟು ಅವಳಿಗಾದ್ರೂ ಗಂಡು ಮಗು ಆಗ್ಬಿಟ್ರೆ ಮೇಲು. ಇಲ್ಲ ಇವ್ರು ಹೇಳ್ದಂಗೆ ಇಬ್ರು ಹೆಣ್ಮಕ್ಳೇ ಆಗೋಗ್ಬಿಟ್ರೆ ಏನು ಮಾಡೋದು? ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗೋಗ್ಬಿಡ್ತೈತೆ ಅಲ್ವಾ? ಅದಕ್ಕೇನೆ ಏನೋ ಒಂದು ಗಂಡು ಮಗು ಆಗ್ಬಿಟ್ರೆ ಹೆಂಗೋ ಅಂತ ನಡೀತೈತೆ. ಬಿಡು, ಹಣೆಗೆ ಬರ್ದಿದ್ರೆ ಏನು ಬೇಕಾದ್ರೂ ಆಗುತ್ತಲ್ವಾ, ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ. ನೀನು ಫಸ್ಟು ರೆಸ್ಟ್ ಮಾಡು, ನಾನು ಹೋಗ್ಬಿಟ್ಟು ಮಹಾನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ. ಪಾಪ ಅವಳು ಒಬ್ಬಳೇ ಇರ್ತಾಳಲ್ಲಿ. ಸರಿ, ನಾನು ಕೇಳಿದೆ ಅಂತ ಹೇಳಿ ಮಹಾನ. ಸರಿ ಆಯಿತು ಪಾ, ಹೋಗೋಣ ಬಾ. ಇನ್ನೇನು ಇವಳ್ದಿನ ಏನಿಲ್ಲ, ಇನ್ನೆಲ್ಲರೂ ಅವರೇ ನೋಡ್ಕೊಂತಾರೆ. ಪಾಪ ಅಲ್ಲಿ ಮಹಾ ಒಬ್ಬಳೇ ಇರ್ತಾಳೆ. ಸುಮ್ಮನೆ ನಾವು ಯಾರು ಇರಲಿಲ್ಲ ಅಂದರೆ ಸುಮ್ಮನೆ ಗಾಬರಿಯಾಗಿ ಹೋಗ್ಬಿಡ್ತಾಳೆ. ನಮ್ಮಮ್ಮಂಗೆ ಅರ್ಜೆಂಟಾಗಿ ಫೋನ್ ಮಾಡಿಲ್ಲ, ಫೋನು ಮಾಡೋಣ ಅಂತ ಅನ್ಕೊಂಡೆ. ಸುಮ್ಮನೆ ಅದು ಇದು ಅಂತ ಗಾಬರಿ ಆಗ್ಬಿಡ್ತಾರೆ. ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಾ ನಿಧಾನಕ್ಕೇನೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಹೇಳ್ಬೇಕು. ಅಪ್ಪಂಗೆ ಫೋನ್ ಮಾಡಿ ಹೇಳಿದ್ರೆ ಅಪ್ಪ ಕರ್ಕೊಂಡು ಬರ್ತಾರೆ. ಈಗ ನಮ್ಮ ಅಮ್ಮನ ಯಾರು ಕರ್ಕೊಂಬರ್ತಾರೋ ಅಲ್ಲಿಂದ ಬಸ್ ಹತ್ಕೊಂಡು ಬರೋಷ್ಟದಕ್ಕೆ ಸಾಕಾಗ್ತಾರೆ. ಸರಿ ಬಾ, ನೋಡೋಣ, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಬಿಡೋ, ಕಾರ್ ಕಳಿಸಿದ್ರೆ ಕರ್ಕೊಂಡು ಬರ್ತಾರಲ್ವಾ, ನೀನು ಯಾಕೆ ಟೆನ್ಷನ್ ತಗೊಳ್ತೀಯ? ನಡಿ. ನೋಡಮ್ಮ ಅಣ್ಣ, ಅತ್ಗೆ ಈಗಲೇ ಹೇಳ್ಬಿಡಿ, ನನ್ನ ಮಗಳನ್ನ ಬಾಣಂತನಕ್ಕೆ ನಮ್ಮನೆ ಕರ್ಕೊಂಡು ಹೋಗೋದೆ, ಆಸ್ಪತ್ರೆಯಿಂದ ಸೀದಾ ನಮ್ಮನೆ ಕರ್ಕೊಂಡು ಹೋಗೋದೆ ಕೆಲಸ ಅಷ್ಟೇ. ಮೊದಲನೇ ಬಾಣಂತನ ಅಂತಂದ್ಮೇಲೆ ನಮ್ಮನೆಗೆ ತವ್ರ ಮನೆಗೆ ಆಗಬೇಕು. ಸಾಧ್ಯನೇ ಇಲ್ಲ. ನೀನ್ ಬೇಕಾದ್ರೆ ಬಂದ್ಬಿಟ್ಟು ಇಲ್ಲೇನೆ ಇರು, ಬೇಡ ಅಂತ ನಾನೇನು ಹೇಳಲ್ಲ. ನಾನು ಪದೇ ಬಂದು ನೋಡ್ಕೊಂಡು ಹೋಗಕ್ ಆಗಲ್ಲ ಮಗನ. ನಾನಂತೂ ಮಗನ್ ಕಳ್ಸಲ್ಲ. ಬಾಣಂತನ ಏನ್ ನಾನು ಹೆಂಡತಿ ಮಾಡಲ್ಲ ಅಂತಾಳೆ. ಅದ್ಗೆ ನಾನೇ ಮಾಡ್ತೀನಿ ಬಾಣಂತನ. ನೀವ್ ಯಾಕೆ ಎಳ್ಳಿನ ರಿಸ್ಕ್ ತಗತ್ತೀರಾ? ಅಲ್ಲಿ ಸುಮ್ಮನೆ ಅಕ್ಕ ಪಕ್ಕ ಆಸ್ಪತ್ರೆಗಳಿರಲ್ಲ, ಏನೂ ಇರಲ್ಲ. ಏನೋ ಮಗಿಗೆ ಹುಷಾರಿಲ್ದಂಗೆ ಆಯ್ತು, ಏನೋ ಆಯ್ತು, ಯಾರು ನೋಡ್ಕೋತಾರೆ? ನೀವೇ ಹೇಳಿ. ಸುಮ್ಮನೆ ನೀವು ಹಂಗೇನೆ ನಿಮ್ಮ ಇವ್ರು ಯಜಮಾನ್ರು ಇಬ್ರು ನೋಡ್ಕೊಳಕ್ ಆಗಲ್ಲ, ಗಾಡಿಗಳೆಲ್ಲ ಇದು ಮಾಡ್ಕೊಂಡು ಹೋಗಿ ಬರೋಕ್ಕೆಲ್ಲ ಆಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು ನೋಡಿ, ಸುಮ್ಮನೆ ಇಲ್ಲೇನೆ ನೀವೇ ಇದು ಬಿಡಿ, ಬೇಕಾದ್ರೆ ಏನು ಬೇಜಾರಿಲ್ಲ. ಆದ್ರೆ ಮಗನ್ ಮಾತ್ರ ಕಳ್ಸ್ಕೊಡಲ್ಲ, ಇದೊಂದಕ್ಕೆ ಮಾತ್ರ ಬಲವಂತ ಮಾಡಬೇಡಿ. ಸಾಧ್ಯನೇ ಇಲ್ಲ. ನನ್ನ ಮಗಳನ್ನ ಅದು ಮೊದಲನೇ ಇದಕ್ಕೆ ನಾನಂತೂ ಬಾಣಂತನಕ್ಕೆ ಮಾಡಲಿಲ್ಲ ಅಂದ್ರೆ ನಮ್ಮ ಒಳ್ಳಿನಾಗೆಲ್ಲ ಆಡ್ಕೊಳಕ್ಕಿಲ್ವಾ? ನೋಡು, ಹೆಂಗೋ ಅಣ್ಣ ಸಾವುಕಾರ ಅಂತ ಹೇಳ್ಬಿಟ್ಟು ಅಣ್ಣನ ಮನೆಗೇನೆ ಬಿಟ್ಬಿಟ್ಟು ಬಂದಿರೋದು ನೋಡು, ಹಂಗೆ ಹಿಂಗೆ ಅಂತ ಎಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ. ಇದೊಂದಣ್ಣ ಬೇಕಾರೆ ಒಂದು ತಿಂಗಳು ಇಲ್ಲ 2 ತಿಂಗಳು ಇಟ್ಕೊಂಡು ಕಳಿಸ್ಬಿಡ್ತೀನಿ ನನ್ನ ಮಗಳನ್ನ. ಶಾನೆ ದಿನ ಏನು ಇಟ್ಕೊಳಕ್ ಹೋಗಲ್ಲ. ಅವತ್ತಿಗೆ ನೀವಂತೂ ಬೇಜಾರು ಮಾಡ್ಕೋಬೇಡಿ. ನಮ್ಮ ಒಳ್ಳಿನ ಕತೆ ನಿಮಗೆ ಗೊತ್ತಿಲ್ಲ. ಅಯ್ಯೋ, ಗೊತ್ತಿಲ್ದಿರೋದು ಏನು ಹೇಳಿ, ಬೋಲ ಆಡ್ಕತ್ತಾರೆ ಸುಮ್ಮನೆ. ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ರು ಅಂತ ಸುಮ್ಮನೆ ಯಾಕೆ ಹೇಳು? ಸರಿ ಕಣಮ್ಮ, ಆಯ್ತು, ಅರ್ಥ ಆಗ್ತೈತೆ ನನಗೂ. ಹಳ್ಳಿನಾಗ ಇದೊಂದು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು, ಏನೋ ಒಂದು ಮಾಡಿದ್ರಾಯ್ತು ಬಿಡು. ನಾವೇ ಕಾರಾಗ ಬಂದಾಗ ವಾರಕ್ಕೊಂದ್ಸಲ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಕರ್ಕೊಂಡು ಹೋಗಿವಂತೆ ಬಿಡು. 1-2 ತಿಂಗಳು ಇಟ್ಕ ಸಾಕು. ಆಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಇಲ್ಲ ಹಂಗೆ ಹಿಂಗೆ ಅಂತ ಗೊತ್ತಾಗ್ತೈತಲ್ಲ ಜನಗಳಿಗೂ, ಕಳ್ಸೋಳ್ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾರೆ ಅಷ್ಟೇ. ಇನ್ನೇನು ಬಾಣಂತ ನೀನೇನು ಅಲ್ಲಿ ಮಾಡಿದ್ರು ಒಂದೇ, ಇಲ್ಲಿ ಮಾಡಿದ್ರು ಒಂದೇ. ತಾಯಿ ಮನೆಗೆ ಮಾಡಿದ್ರೇನೆ ಮೇಲು. ಸರಿ, ಕರ್ಕೊಂಡು ಹೋಗು. ನನಗೂ ನಮ್ಮ ಅಮ್ಮನ ಮನೆಗೆ ಮಾಡಿಸ್ಕೋಬೇಕು ಬಾಣಂತನ ಅಂತ ಆಸೆ ಐತಿ. ಹೆಂಗೋ ನಮ್ಮ ಅಮ್ಮ ಇಲ್ಲ ಕರ್ಕೊಂಡು ಹೋಗ್ತೈತೋ, ಇಲ್ಲ ಅಂದ್ರೆ ನಮ್ಮ ಅತ್ತೆ ಮಾವ ಹೇಳಿದ್ರು ಅಂತ ಇಲ್ಲೇ ಬಿಟ್ಟೋಗ್ಬಿಡ್ತೈತೇನೋ ಅಂತ ಅನ್ಕೊಂಡಿದ್ದೆ. ನೋಡಿ ಹೆಂಗೆ ಹೇಳ್ತಾಳೆ, ಮುಚ್ಚೆ ಬಾಯಿನ. ಬಿಟ್ಬಿಟ್ಟು ಹೋಗಕ್ಕಾಗ್ತೈತೆ? ಮೊದಲನೇ ಇಯರ್ಗೆ ಮೊದಲನೇ ಮೊಮ್ಮಗು ಹಂಗೆಲ್ಲ ನಾನು ಕೊಡಿಸಿದಂಗೆ ಇರೋಕ್ಕಾಗ್ತೈತೆ? ನನಗೆ 4 ಜನ ಹೆಣ್ಮಕ್ಳು ಅವ್ರೆ, ಇರೋಳು ಒಬ್ಳು ನೀನು. ನಿಂದು ಬಾಣಂತನ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? 2ನೇ ಮಗಿಗೆ ನಾನಂತೂ ಬಾಣಂತನೇ ಮಾಡಲ್ಲ ಕಣವ. ನಾನು ಎಂಥದ್ದು ಮಾಡೋದಿಲ್ಲ, ನೀವೇ ಮಾಡ್ಕೊಳ್ರಿ ಸಾಕು. ನನಗೆ ಒಂದು ಮಗನ ಮಾಡ್ತೀನಿ. ಸುಮ್ಮನೆ ಶಾಸ್ತ್ರಕ್ಕನ ಮಾಡ್ಬೇಕಲ್ವೇ ನಮ್ಮ ಹಳ್ಳಿನಾಗೆ? ಸುಮ್ಮನೆ ಆಡ್ಕೊತಾರೆ. 3 ದಿನಕ್ಕಂತ ಡಿಸ್ಚಾರ್ಜು. 3 ದಿನ ಇರು, 3 ದಿನ ಆದಮೇಲೆ ಹೆಂಗೆ ಕರ್ಕೊಂಡು ಹೋಗ್ತೀನಿ.